ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಉರಕ್ಕಿ ಟೊಮಟ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಉರಕ್ಕಿ ಟೊಮಟನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಉರಕ್ಕಿ ಟೊಮಟ, ಹಸಕ್ಕಿ ಟೊಮಟ ಮಾಡ್ತಾರೆ, ಮತ್ತು ಕಡಲೆ ಟೊಮಟ ಮಾಡ್ತಾರೆ, ಉರಕ್ಕಿ ಟೊಮಟ ಮಾಡ್ತಾರೆ. ನಾನು ಉರಕ್ಕಿ ಟೊಮಟ ಎಸ್ಪೆಷಲಿ ಈ ಹಬ್ಬಕ್ಕೆ ಉರಕ್ಕಿ ಟೊಮಟನೇ ಶ್ರೇಷ್ಠವಾಗಿ ಮಾಡಬೇಕಾಗಿರೋ ಅಂಥದ್ದು. ಹಂಗಾಗಿ ಉರಕ್ಕಿ ಟೊಮಟನ ನಾನಿಲ್ಲಿ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಉರಕ್ಕಿ ಟೊಮಟಕ್ಕೆ ಬೇಕಾಗಿರೋ ಅಂಥದ್ದು, ನಾನು ಒಂದು ಅರ್ಧ ಕೆ ಜಿ ಬೆಲ್ಲ, ಅಂದರೆ ದಪ್ಪ ತಳ ಇರೋ ಅಂಥ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕೆ ಜಿ ಬೆಲ್ಲ, ಒಂದು ಕೊಬ್ಬರಿನ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರೋ ಅಂಥ ಕೊಬ್ಬರಿನ ತೊಗೊಳ್ಬೇಕು, ರುಚಿ ಬರಬೇಕು ಅಂದರೆ. ಅದನ್ನು ಕೂಡ ನಾನು ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ನಾನು ಬೆಲ್ಲ ಹಾಕಿದ್ದೀನಲ್ವ, ಅದನ್ನು ಕೂಡ ಪಾಕಕ್ಕೆ ಇಟ್ಕೊಳ್ತೀನಿ ಒಂದು ಕಡೆ. ನೀವು ಪಾಕಕ್ಕೆ ಇಟ್ಕೊಂಡು ಅದನ್ನು ಸೋದಿಸ್ಕೋಬೋದು, ಬೇಡ ಅಂದರೆ ಹಾಗೇ ಮಾಡ್ಬೋದು. ಏಕೆಂದರೆ ಉಂಡೆ ಬೆಲ್ಲ ಆಗಿರೋದ್ರಿಂದ ಅದೇನು ಪ್ರಾಬ್ಲಮ್ ಆಗಲ್ಲ. ಕಡಲೆ ಬೀಜನೂ ಕೂಡ ಹುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಉರಕ್ಕಿ ಹುರ್ಕೊಂಡು ಅದಕ್ಕೆ ಒಂದು 10 ಗೋಡಂಬಿ, ಒಂದು 10 ಬಾದಾಮಿ ಹಾಕ್ಕೊಂಡು, ಮತ್ತು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ತರ್ತರಿಯಾಗಿ. ಮತ್ತು ಇನ್ನೊಂದು ಕಡೆಯಲ್ಲಿ ನಾನು ಹುರ್ಗಡ್ಲೆ ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜನ ಇನ್ನೊಂದು 1/4 ಕೆ ಜಿಯಷ್ಟು ಹುರ್ಕೊಂಡಿರೋ ಅಂಥದ್ದನ್ನು ನಾನು ಅದನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ನೀಟಾಗಿ ನಾನು ಮಾಡ್ಕೊಳ್ತೀನಿ. ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಈ ಬೆಲ್ಲನ ಹಾಕಿ ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಬೆಲ್ಲನ ಪಾಕಕ್ಕೆ ಇಟ್ಕೊಳ್ತೀನಿ ಒಂದು ಕಡೆ. ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿರೋಂಥ ಪೌಡ್ರನ್ನ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉರಕ್ಕಿ ಹುರ್ಕೊಂಡು ಅದನ್ನು ಈ ಥರ ಫೈನ್ ಪೌಡ್ರ್ ಏನು ಬೇಡ, ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ರೀತಿ ಪೌಡ್ರ್ ಮಾಡಿಕೊಂಡು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ಉರಕ್ಕಿ ಹುರ್ಕೊಂಡಿರೋ ಅಂಥದ್ದು ಮತ್ತು ಕಡಲೆ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡಲೆ, ಕೊಬ್ಬರಿ ಅದನ್ನು ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ, ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ. ನೀವು ಕೂಡ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳಿ. ಈ ವಿಡಿಯೋದಲ್ಲಿ ಏಲಕ್ಕಿ ಪುಡಿ ಮಾಡಿ ಹಾಕೋ ಅಂಥದ್ದು ಬಂದಿಲ್ಲ, ಹಂಗಾಗಿ ಆ ಏಲಕ್ಕಿನ ನಾನು ಹಾಕಿದ್ದೀನಿ, ಅಲ್ಲಿ ತೋರಿಸಿಲ್ಲ, ಸಾರಿ. ಇವಾಗ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಒಂದು ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಒಂದು ಕಡೆ. ಇವಾಗ ಪಾಕಕ್ಕೆ ಇಟ್ಕೊಂಡಿದ್ದೆ ಅಲ್ಲ, ಪಾಕ ರೆಡಿ ಆಗಿದೆ. ರೆಡಿ ಆಗಿರೋಂಥ ಪಾಕನ ಇವಾಗ ನೀವು ಒಂದೇಳೆ ಪಾಕ ಮಾಡಿಕೊಂಡ್ರೆ ಮೆತ್ತಗೆ ಬರ್ತವೆ. ಅದೇ 2 ಎಳೆ ಪಾಕ ಮಾಡಿಕೊಂಡ್ರೆ ಗಟ್ಟಿ ಬರ್ತವೆ. ನಿಮಗೆ ಗಟ್ಟಿ ಇಷ್ಟ ಆದರೆ ಗಟ್ಟಿ ಮಾಡ್ಕೊಳ್ಬೋದು, ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಮಾಡ್ಕೊಳ್ಬೋದು. ನಾನು ಗಟ್ಟಿನೇ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿದ್ದವರಾದರೆ ಗಟ್ಟಿ ಇದ್ರೂ ತಿನ್ಬೋದು, ಅಲ್ಲಿಲ್ಲ ಅಂದವರು ಮೆತ್ತಗೆ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಕೈಯಲ್ಲಿ 2 ಬೆರಳು ಮಧ್ಯೆ ಹಿಂಗೆ ಎಳೆದ್ರೆ ದಾರದ ಥರ ಬರುತ್ತೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು. ಸೊ ಇವಾಗ ಪಾಕ ರೆಡಿ ಇದೆ. ನಾನು ಇನ್ನೊಂದು ಪಾತ್ರೆಯಲ್ಲಿ ಪೌಡ್ರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 2 ಉಂಡೆ ಆಗೋಷ್ಟು ಪೌಡ್ರ್ ಹಾಕ್ಕೊಂಡು ಈ ಪಾಕನ್ನು ನೋಡಿ ರೆಡಿ ಇದೆ. ಇವಾಗ ಈ ಪಾಕನ್ನು ಒಂದೊಂದು ಸೌಟಲ್ಲಿ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಬಿಸಿಗೆಲ್ಲ ಕೈ ಹಾಕಿದ್ರೆ ಸುಟ್ಟೋಗುತ್ತೆ ಕೈ. ಬಿಸಿಗೆಲ್ಲ ಕೈ ಹಾಕಬೇಡಿ, ಏಕೆಂದರೆ ಬೆಲ್ಲ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಸ್ವಲ್ಪ ಆರ್ಕೊಳ್ಳೋಂಗಾಗುತ್ತಲ್ಲ, ಆವಾಗ ಗಟ್ಟಿಯಾಗಿ ನೀವು ಬೇಗ 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 ಕಟ್ಬೋದು. ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು, ತುಂಬ ಆರಿಸಿ ಕಟ್ಟಕ್ಕೆ ಬರಲ್ಲ ಇದು. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಕಟ್ಟಿಬಿಡಿ. ಹೀಗೆ ಕಟ್ಟಿ ಆದಮೇಲೆ ನೋಡಿ, ಇವಾಗ ಹಿಂಗೆ ಗಟ್ಟಿಯಾಗಿ ಕಟ್ಟಿಬಿಟ್ರೆ ನೀವು ಸುತ್ತಿಗೆ ತಗೊಂಡು ಹೊಡ್ಕೊಂಡು ಅಥವಾ ಕಲ್ಲು ತಗೊಂಡು ಹೊಡ್ಕೊಂಡೇ ತಿನ್ನಬೇಕಾಗುತ್ತೆ. ಹಂಗೇ ಅಗದು ಗಟ್ಟಿಯಲ್ಲಿರೋರಾದರೆ ಅಗದು ತಿನ್ಬೋದು, ಇಲ್ಲಾಂದರೆ ಕಲ್ಲಿನ ಸಹಾಯ ಅಥವಾ ಸುತ್ತಿಗೆನಲ್ಲೇ ಹೊಡ್ಕೊಂಡೇ ತಿನ್ನಬೇಕಾಗುತ್ತೆ. ಇಷ್ಟು ಗಟ್ಟಿ ಮಾಡ್ಕೊಳ್ಬೋದು ನೋಡಿ. ಬೇಕಂದರೆ ಮೆತ್ತಗೂ ಮಾಡ್ಕೋಬೋದು, ಗಟ್ಟಿನೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್ಮು. ನಿಮಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಳ್ಬೋದು. ಬಟ್ ತುಂಬಾ ಟೇಸ್ಟಿಯಾಗಿದೆ. ಪ್ರತಿಯೊಬ್ಬರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೋಸ್ಕರ ಇದನ್ನು ಮಾಡಿ ಅರ್ಪಣೆ ಮಾಡ್ತಾರೆ. ಎಲ್ಲ ಕಡೆಯೂ ಇದು ವಾಡಿಕೆ ಇದ್ದೇ ಇದೆ. ಆಲ್ರೆಡಿ ಎಲ್ಲ ಉಂಡೆಗಳು ಕಟ್ಟಿ ಆಯಿತು. ನಾನು ಇಷ್ಟು ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ 20 ಉಂಡೆ ಬಂದಿದೆ. 20 ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮುರಿಯೋಕ್ಕೂ ಬರಲ್ಲ, ಅದು ಇಚ್ಕಿದ್ರೂ ಪುಡಿ ಆಗಲ್ಲ, ಅಷ್ಟು ಗಟ್ಟಿ ಇದೆ. ಹಾಗಾಗಿ ನೀವು ಕೂಡ ಇದನ್ನು ಪ್ರಯತ್ನ ಪಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆಥಡು. ಎಲ್ಲೂ ಸ್ಕಿಪ್ ಮಾಡಿದ ರೀತಿ ನೀಟಾಗಿ ನೋಡಿಕೊಂಡು
ನೀವು ಈ ಟೊಮ್ಟೊನ ಮಾಡ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲೇ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ತುಂಬ ಟೇಸ್ಟಿಯಾಗಿದೆ, ನೀವು ಒಮ್ಮೆ ನೋಡಿ.